ವಿಜಯನಗರ ಜಿಲ್ಲೆಯ ಹಳೆ ಮಲ್ಪನಗುಡಿ ಗ್ರಾಮ ಪಂಚಾಯಿತಿ ವಿಶೇಷ ಚೇತನರಿಗೆ ಕೊಡುಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪಿಡಿಒ ಹನುಮಂತಪ್ಪ ಕಂಬಾರ್, ಪಂಚಾಯಿತಿಯ ಅಧ್ಯಕ್ಷರಾದ ಸೀತಮ್ಮನವರು, ಉಪಾಧ್ಯಕ್ಷರಾದ ದೊರೆರಾಜ್, ವಿಶೇಷ ಚೇತನರು ಸದಸ್ಯರಾದ ಶ್ರೀಮತಿ ಭುವನೇಶ್ವರಿ ಗಾಳೆಪ್ಪ, ಸಿಬ್ಬಂದಿಗಳಾದ ರಾಮಂಜನಿ, ವಿಶೇಷ ಚೇತನರು ಸಂಘಟನೆಯಿಂದ ಹುಲಿಯಮ್ಮ, ವೆಂಕಟೇಶ್, ರಾಜ್ಸಾಬ್, ಹುಲಗಪ್ಪ, ಶೇಖ್ ಮೆಹಬೂಬ್, ವಿಶೇಷ ಪಂಚಾಯಿತಿಯ ಶೇಕಡ ಅನುದಾನದಲ್ಲಿ ವಿಶೇಷ ಚೇತನರ ಗುಂಪು ಚಟುವಟಿಕೆ ಕೈಗೊಳ್ಳುವ ಉದ್ದೇಶದಿಂದ 2.5 ಲಕ್ಷ ರೂಪಾಯಿ $2.5 ಲಕ್ಷ ವೆಚ್ಚದಲ್ಲಿ ರೊಟ್ಟಿ ತಯಾರಿಕೆ ಘಟಕವನ್ನು ಆರಂಭಿಸಿದ್ದು, ಇದರ ಪೂಜಾ ಕಾರ್ಯಕ್ರಮವನ್ನು ಇಂದು ಗ್ರಾಮ ಪಂಚಾಯಿತಿಯ ಕಚೇರಿ ಆವರಣದಲ್ಲಿರುವ ವಿಶೇಷ ಚೇತನರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಿಬ್ಬನ್ ಕಟ್ ಮಾಡುವ ಮೂಲಕ ಗ್ರಾಮ ಪಂಚಾಯಿತಿಯ ಘಟಕವನ್ನು ಉದ್ಘಾಟಿಸಿದರು. ಬ್ಯೂರೋ ರಿಪೋರ್ಟ್ ಎಂ ಶಿಶಿನಾಳ ಶರೀಫ್, ಕನಕ ಟಿವಿ, ವಿಜಯನಗರ. ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ. ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ತಪ್ಪದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ, ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಬೇಕಾದಂತ ಅಧಿಕಾರಿಗಳು ಅದಿರ್ತಾರೆ, ಎಲ್ಲರೂ ಅದಿರ್ತಾರೆ. ಆಮೇಲೆ ನೀವು ಮಾಡ್ತಕ್ಕಂಥ ಈ ಪ್ರಯತ್ನ ಏನಿದೆಲ್ಲ ನಾಳೆ ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ತೈತಿ. ನಾಳೆ ದೊಡ್ಡ ಮಟ್ಟದಲ್ಲಿ ಹೋಗಿ ನಿಲ್ತೈತಿ. ಈಗ ನಾವು ಪಂಚಾಯತಿಯರು ಕೂಡ ನಿಮ್ಗೆ ಯಾವಾಗ್ಲೂ ಸಹಕಾರ, ಆಮೇಲೆ ನಿಮ್ಮ ಹಿಂದೆ ಸದಾ ಇರ್ತೀವಂತ ನಾನು ಈ ವೇದಿಕೆ ಮುಖಾಂತರ ಎಲ್ರಿಗೂ ಮತ್ತೊಮ್ಮೆ ಮೊದಲನೇ ವೇದಿಕೆಗೆ ಸ್ವಾಗತ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸಾಧನೆ ಇಲ್ಲದ ಸತ್ರ ಸಾವಿಗೆ ಅವಮಾನ. ಆದಷ್ಟು ಇಲ್ಲದೆ ಏನ್ ಮಾಡ್ಯಾನ, ಇಲ್ಲಿ ಏನ್ ಮಿಸ್ಟೇಕ್ ಆಗಲ್ಲ, ಆಮೇಲೆ ಹೊರಗಿಂತ ಜಾಸ್ತಿ ವ್ಯಾಪಾರ ಆಗ್ತದೆ ಅಂತ ಹೇಳ್ತೀವಪ್ಪ. ಹಾಗೆ ವೇದಿಕೆ ಮೇಲೆ ವೇದಿಕೆಗೆ ಆಗಮಿಸಿರ್ತಕ್ಕಂಥ ತಾಲೂಕು ಉಪಾಧ್ಯಕ್ಷರು
ತಾಲೂಕು ಘಟಕದ ಉಪಾಧ್ಯಕ್ಷರಾದಂಥ ಭಾಷಾ ಸರ್ ಅವರೇ, ಹಾಗೆ ತಾಲೂಕು ಘಟಕದ ಗ್ರಾಮೀಣ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಸಾಬ್ ಅವರೇ, ಹಾಗೂ ಗ್ರಾಮೀಣ ಭಾಗದ ಅಧ್ಯಕ್ಷರಾಗಿರ್ತ ಉಲ್ಲಪ್ಪ ಅವರೇ, ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸೀತಮ್ಮ ಅವರೇ, ಹಿರಿಯ ಸದಸ್ಯರು ಹಾಗೂ ಏನು ಬೇಕಾದ್ರೂ ಕೇಳಿದ್ರೆ ಅಂತ ನಾನು ಹೇಳ್ತಾ, ನನಗೆ ಈ ಸಭೆಯಲ್ಲಿ ಒಂದು 2 ಮಾತು ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ರಿಗೂ ನಾನು ತುಂಬ ಹೃದಯದ ನಮಸ್ಕಾರ ತಿಳಿಸ್ತಾ ಮೇಡಮ್ ಇಲ್ಲಮ್ಮ ಒಂದು 5 ನಿಮಿಷ ಮಾತಾಡಿದೆ. ಈಗ ಮಾತಾಡ್ಬೇಡ ಟಕ್ ನನಗೆ ಒಂದು 5 ನಿಮಿಷ. ಇದು ವಿಚಾರ ಏನು, ಯಾವ ವಿಚಾರ ನೀವು ಓಪನ್ ಮಾಡಿದ್ರಿ? ಮಾತಾಡ್ಬೇಕು. ನಮಸ್ಕಾರ, ನನ್ನ ಹೆಸರು ಗೆಮ್ಮ, ವಿಶೇಷ ಚೇತನರ ಸಂಘಟನೆಯ ಸಲಹೆಗಾರಾಗಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿ ಮಲ್ಪನಗುಡಿ ಗ್ರಾಮ ಪಂಚಾಯತಿ ವತಿಯಿಂದ 5ರ ಮೀಸಲಾತಿ ಇದೆ. ಅಂಗವಿಕಲರಿಗೆ ಏನೋ ಒಂದು ಮೀಸಲಾತಿ ಇದೆ. ಅದರಡಿಯಲ್ಲಿ ನಾವು ಒಂದು ರೊಟ್ಟಿ ಮಿಷಿನನ್ನು ಖರೀದಿ ಮಾಡಿದ್ದೀವಿ. ಯಾಕಂದರೆ ವೈಯಕ್ತಿಕವಾಗಿ ಯಾವುದೇ ಒಂದು ಫಂಡ್ಸ್ನ ಕೊಡೋಕ್ಕಾಗಲ್ಲ ಅಂದಾಗ ನಾವು ಈ ರೀತಿ ಸಾಮೂಹಿಕವಾಗಿ ಒಂದು ವೃತ್ತಿಯನ್ನು ಮಾಡಬೇಕು ಅನ್ನೋ ಪ್ಲಾನಿಂಗ್ ಇಟ್ಕೊಂಡು ಈಗ 2,20,000 ತನಕ ಖರ್ಚಾಗಿದೆ ಇದಕ್ಕೆ. ಅದನ್ನೆಲ್ಲ ನಮ್ಮ ಪಂಚಾಯತಿಯವರೇ ಭರಿಸಿದ್ದಾರೆ. ಈಗೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ವಿಶೇಷ ಚೇತನರಿಗೆ ಒಂದು ಉದ್ಯೋಗ ಅವಕಾಶ ಆಗಿದೆ ಇಲ್ಲಿಂದ. ಸೊ ಅದರಿಂದಾಗಿ ನಾವೀಗ ಪ್ರತಿನಿತ್ಯನೂ ಇದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಪ್ಲಾನಿಂಗ್ ಇದೆ. ನಿರಂತರವಾಗಿ ನಮ್ಮ ಸಂಘಟನೆಯಿಂದ ಈ ಒಂದು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ನಮಗೆ ಮಲ್ಪನಗುಡಿ ಪಂಚಾಯತಿಯಿಂದ ಪ್ರತಿಯೊಂದಕ್ಕೂ ಒಂದು ಸಹಕಾರ ಸಿಗ್ತಾ ಇದೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಂದ, ಇಲ್ಲಿ ಬಂದಿರತಕ್ಕಂಥ PDO ಇವರಿಂದ ತುಂಬ ಸಹಕಾರ ಇದೆ. ಹಾಗಾಗಿ ನಾವು ಈ ರೀತಿಯ ಒಂದು ಕೆಲಸಗಳನ್ನು ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ಮೇಡಮ್, ಇದು ಫಸ್ಟ್ ವಿಜಯನಗರ ಜಿಲ್ಲೆಯಲ್ಲಿ ಫಸ್ಟ್ ನಿಮ್ಮ ಮಲ್ಪನಗುಡಿ ಗ್ರಾಮ ಪಂಚಾಯತ್ ಯೋಜನೆಯಲ್ಲಿ ಫಸ್ಟ್ ಈ ಜಿಲ್ಲೆಯಲ್ಲೇ ನಾವು ಪ್ರಥಮ ಬಾರಿಗೆ ಇದನ್ನು ತಂದಿದ್ದೀವಿ. ವಿಶೇಷ ಚೇತನರು ಮಾಡ್ತಾ ಇರೋದು ಕೂಡ ಫಸ್ಟ್ ಟೈಮ್ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇದು ರಾಜ್ಯ ಮಟ್ಟದಲ್ಲೇ ಫಸ್ಟ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾವು ಇಷ್ಟೆಲ್ಲ ಒಂದು ಹೊರಗಡೆ ನೋಡ್ತಾ ಇದ್ದೀವಿ ವಿಶೇಷ ಚೇತನರ ಸಂಘಟನೆಗಳನ್ನು, ಆದರೆ ಇಲ್ಲಿವರೆಗೆ ಈ ರೀತಿ ಒಂದು ಗುಂಪು ಚಟುವಟಿಕೆಗಳನ್ನು ಮಾಡ್ತಾ ಇರೋದು, ಅದು ರೊಟ್ಟಿ ತಯಾರಿಕೆ ಮಾಡ್ತಾ ಇರೋದು ವಿಶೇಷ ನಮ್ಮಲ್ಲಿ ಅಂತ ಹೇಳೋದು ಇಷ್ಟಪಡ್ತೀನಿ. ಓಕೆ ಮೇಡಮ್, ಅಂದರೆ ಫಸ್ಟ್ ಮೊದಲೇ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಲ್ಪನಗುಡಿ ಗ್ರಾಮ ಪಂಚಾಯತಿಯಲ್ಲಿ ಇದು ಯಾವ ಅನುದಾನದಲ್ಲಿ ಬಂದಿದೆ ಮೇಡಮ್? ಇದು ನಮ್ಮಲ್ಲಿ 5% ಅಂಗವಿಕಲರಿಗೆ ಮೀಸಲಾತಿ ಇದೆ. ಅದರಲ್ಲಿ ನಮಗೆ ಬಂದಿರತಕ್ಕಂಥದ್ದು ಇರೋದಿದು. ಅದರಲ್ಲಿ ನಾವೀಗ ಈ ಒಂದು ರೊಟ್ಟಿ ಕೇಂದ್ರಕ್ಕೆ ಜನನಿ ರೊಟ್ಟಿ ತಯಾರಿಕಾ ಕೇಂದ್ರ ಅಂಥೇಳಿ ಒಂದು ನಾಮಕರಣ ಮಾಡಿದ್ದೀವಿ. ಈ ಒಂದು ಹೆಸರಿನ ಮೂಲಕನೇ ಮುಂದುವರಿಬೇಕಂತ ಇದೆ. ಓಕೆ ಮೇಡಮ್, ವಿಶೇಷ ಚೈತನ್ಯರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಮಗೂ ಕೂಡ ಭಾಳ ಖುಷಿಯಾಯಿತು. ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿಯೊಂದು ವಾರ್ಡಲ್ಲಿ ಕೂಡ ಈ ರೀತಿ ಪ್ರತಿಯೊಂದು ಪಂಚಾಯತ್ ಅಡಿಯಲ್ಲಿ ಈ ರೀತಿ ಬರಲಿ ಅಂತಲೇ ತಮ್ಮಲ್ಲಿ ಕೋರ್ತೀನಿ. ಅದೇ ರೀತಿಯಾಗಿ ನಿಮ್ಮ ಸಂಬಂಧಪಟ್ಟ ಈ ಪಂಚಾಯತಿ PDO ಅಧಿಕಾರಿಗಳು ಏನಾದ್ರು ಸಿಗ್ತಾರೆ ಮೇಡಮ್? ಸಿಗ್ತಾರೆ, ಅವ್ರ ಜೊತೆಲ್ಲ ನೀವು ಮಾತಾಡ್ಬೋದು. ಹೌದ್ರಾ ಸರ್? ನಮಸ್ಕಾರ, ನೀವೇನಾ ಪಂಚಾಯತಿ PDO? ಸರ್, ತಾವು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಈ ಕಾರ್ಯಕ್ರಮ ಖುಷಿ ಆಯಿತು. ನಾವು ಏನಿಲ್ಲ, ಇದರಲ್ಲಿ ವಿಶೇಷ ಇಲ್ಲ. ನಿಯಮಾನುಸಾರ ಕಾನೂನು ಪ್ರಕಾರ ಶೇಕಡ 5ರ ಮೀಸಲಾತಿಯಲ್ಲಿ ವಿಶೇಷ ಚೇತನರಿಗೆ ಅಂತಲೇ ನಾವು ಅನುದಾನ ಮೀಸಲಿಟ್ಟಿರ್ತೀವಿ. ಆ ಯೋಜನೆಯಡಿಯಲ್ಲಿ ನಮ್ಮಲ್ಲಿ 15 ಹಣಕಾಸು ಯೋಜನೆಯಡಿಯಲ್ಲಿ ಇವರಿಗೆ ಸ್ವಉದ್ಯೋಗಕ್ಕೆ ಅನುಕೂಲ ಆಗಲಿ, ಸ್ವಾವಲಂಬಿಗಳಾಗಲಿ ಅಂತಂದು ಹೇಳಿ ಉದ್ದೇಶಕ್ಕೆ ರೊಟ್ಟಿ ಯಂತ್ರನ ಪ್ರೊವೈಡ್ ಮಾಡಿದ್ದೀವಿ. ಹಾಗಾಗಿ ಇವ್ರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇನ್ನೂ ಹೆಚ್ಚು ಬೆಳೀಲಿ, ಅವರು ಎಲ್ಲ ವಿಶೇಷ ಚೇತನರು ತಮ್ಮ ಕಾಲ ಮೇಲೆ ತಾನು ನಿಲ್ಲಾಗಲಿ ಅಂತಂದು ನನ್ನ ಆಶೆ ಅಷ್ಟೇ. ಓಕೆ ಸರ್, ಭಾಳ ಸಂತೋಷ ಆಯಿತು. ನಿಮ್ಮಂಥ ಒಂದು PDO ಅಧಿಕಾರಿಗಳು ಪಂಚಾಯತ್ ಅಡಿಯಲ್ಲಿ ಬರ್ತಕ್ಕಂಥ ನಿಮ್ಮ ಒಂದು ನಿಷ್ಠಾವಂತ ಅಧಿಕಾರಿಗಳು ನಮ್ಮ ಹೊಸಪೇಟೆ ತಾಲೂಕಲ್ಲಿ 14 ಪಂಚಾಯತ್ಗಳು ಬರ್ತಿದ್ವಿ. 14 ಪಂಚಾಯತ್ಗಳಿಗೂ ತಮ್ಮ ಒಂದು PDO ಮೂಲಕ ಮೀಟಿಂಗ್ಗಳು ಇರ್ತವೆ. ಆ ಒಂದು ಮೀಟಿಂಗಲ್ಲಿ ವಿಶೇಷ ಚೈತನ್ಯರ ಪಂಚಾಯತಿ ಭಾಗದಲ್ಲಿ ಪಂಚಾಯತಿಯಲ್ಲಿದ್ದರೆ ಈ ಒಂದು ನಿಟ್ಟಿನಲ್ಲಿ ಮಾಡಿಕೊಡೋದ್ರಿಂದ ಇವತ್ತು ಅಂಗವಿಕಲರ ಒಂದು ವಿಶೇಷ ಚೈತನ್ಯರಿಗೆ ಏನಿದೆ, ಇವತ್ತು ಅವ್ರಿಗೊಂದು ಸಾಯೋವರೆಗೂ ನೀವೊಂದು, ಯಾಕಂದರೆ ಇವತ್ತು ನೀವು ಗ್ರಾಂಟ್ ತಂದು ನೀವು ಎಲ್ಲೇ ಟ್ರಾನ್ಸ್ಫರ್ ಆಗಿ ಹೋಗ್ಬೋದು, ಬಟ್